ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಇರುವಂತಹ ಅಧ್ಯಾಯ 5 ಸಂಖ್ಯೆಗಳ ಆಟ. ಈ ಒಂದು ಅಧ್ಯಾಯದಲ್ಲಿ ನಾವು ಈ ಒಂದು ತರಗತಿಯಲ್ಲಿ ಪೇಜ್ ನಂಬರ್ 132 ಅಲ್ಲಿ ಬರ್ತಕ್ಕಂತಹ 3ರ ಬಾಧ್ಯತೆಗೆ ಒಂದು ಶಾರ್ಟ್ಕಟ್ ಅಥವಾ ತ್ವರಿತ ವಿಧಾನ. ಸೊ ಈ ಮುಂದಿನ ಒಂದು ಕಾನ್ಸೆಪ್ಟನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನೋಡಿರಿ, ಸೊ ಯಾರಾದರೂ ಹಿಂದಿನ ವಿಡಿಯೋಸನ್ನು ನೋಡಿಲ್ಲ ಅಂತಂದ್ರೆ ನಮ್ಮ ಒಂದು ಚಾನಲ್ಗೆ ಹೋಗಿ ನೀವು ಹಿಂದಿನ ವಿಡಿಯೋಸನ್ನು ನೋಡಬಹುದು. ಸೊ ಹಿಂದಿನ ವಿಡಿಯೋಸನ್ನು ನೋಡಿದರೆ ಮುಂದೆ ಹೇಳೋದು ಅರ್ಥ ಆಗುತ್ತೆ, ಇಲ್ಲ ಅಂತಂದರೆ ಅರ್ಥ ಆಗಲ್ಲ. ನೋಡಿರಿ, 3ರ ಬಾಧ್ಯತೆಗೆ ಒಂದು ಶಾರ್ಟ್ಕಟ್ ಅಥವಾ ತ್ವರಿತ ವಿಧಾನ. ನಮಗೆ ತಿಳಿದಿರುವಂತೆ 9ರ ಎಲ್ಲ ಗುಣಕಗಳು 3ರ ಗುಣಕಗಳೂ ಸಹ ಆಗಿವೆ. ಹೌದು. ಸೊ ನೋಡಿ, ನೀವು 9ರ ಗುಣಕಗಳು ಯಾವ್ರಿ? 9, 18, 27, 36. ಸೊ ಈ ಎಲ್ಲ ಗುಣಕಗಳು ಏನಾಗಿದಾವಪ್ಪ ಅಂತಂದ್ರೆ 3ರಿಂದ ಭಾಗ ಹೋಗ್ತಾವೆ. ಅಂದ್ರೆ 3ರ ಗುಣಕಗಳೂ ಸಹ ಆಗಿವೆ. ಅಂದರೆ ನಿಮ್ಗೆ ತಿಳ್ಕೊಬೇಕಿಲ್ಲಿ 9ರಿಂದ ಭಾಗ ಹೋಗ್ತಕ್ಕಂತಹ ಎಲ್ಲ ಸಂಖ್ಯೆಗಳು 3ರಿಂದ ಸಹ ಏನಾಗ್ತಾವ? ಭಾಗ ಹೋಗ್ತವೆ. ಅಂದರೆ ಒಂದು ಸಂಖ್ಯೆಯು 9ರಿಂದ ಭಾಗಿಸಲ್ಪಟ್ಟರೆ ಅದು 3ರಿಂದಲೂ ಭಾಗಿಸಲ್ಪಡುತ್ತದೆ. ಆದಾಗ್ಯೂ ಸಹ 9ರ ಗುಣಕಗಳಲ್ಲದ 3ರ ಇತರ ಗುಣಕಗಳು ಇವೆ. ಸೊ ಇವಷ್ಟ 3ರಿಂದ ಭಾಗ ಹೋಗಂಗಿಲ್ಲ. ಇದಕ್ಕಿಂತ ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಸಂಖ್ಯೆಗಳದಾವ, ಅವು 9ರಿಂದ ಭಾಗ ಹೋಗೋದಿಲ್ಲ, ಆದರೆ 3ರಿಂದ ಏನಾಗ್ತಾವೆ? ಭಾಗ ಹೋಗ್ತಾವೆ. ಫಾರ್ ಎಕ್ಸಾಂಪಲ್ 12 ಇದು 9ರಿಂದ ಭಾಗ ಹೋಗೋದಿಲ್ಲ, ಆದರೆ 3ರಿಂದ ಭಾಗ ಹೋಗ್ತದೆ. ಅವರು ಒಂದಿಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ, 15, 33 ಮತ್ತು 87 ಅಂಥೇಳಿ. ನೀವಿಲ್ಲಿ ಗಮನಿಸಬಹುದು, ಈ ಎಲ್ಲ ಸಂಖ್ಯೆಗಳು 9ರ ಗುಣಕಗಳು ಎಲ್ಲನೂ ಸಹ 3ರ ಗುಣಕಗಳು, ಹಾಗೂ 9ರ ಗುಣಕಗಳಲ್ಲದ 3ರ ಗುಣಕಗಳು ಸ್ವಲ್ಪ ಇದಾವೆ. ಸೊ ಅವು ಏನಾಗ್ತಾವೆ? 3ರಿಂದ ಭಾಗ ಹೋಗ್ತಾವೆ, ಆದರೆ 9ರಿಂದ ಏನಾಗಲ್ಲ? ಭಾಗ ಹೋಗುವುದಿಲ್ಲ. 3ರಿಂದ ಭಾಗಿಸಲ್ಪಡುವುದನ್ನು ಕಂಡುಹಿಡಿಯುವ ಶಾರ್ಟ್ಕಟ್ ವಿಧಾನವು 9ರ ವಿಧಾನದಂತೆ ಇದೆ. ಸೊ 9ರ ಗುಣಕ ಹೌದು ಅಲ್ಲ ಅಂತಕ್ಕಂಥದ್ದನ್ನು ನಾವು ಈ ಒಂದು ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಸೊ ಇಲ್ಲಿ ಮೇಲಿದೆ, ನೀವು ಗಮನಿಸ್ಬೋದು. ಅಂಕಿಗಳ ಮೊತ್ತ ಏನಾದರೂ 9ರಿಂದ ಭಾಗಿಸಲ್ಪಟ್ರೆ ಅದೇನಾಗ್ತೈತಿ? 9ರಿಂದ ಭಾಗ ಹೋಗ್ತೈತಿ. ಅದೇ ರೀತಿ ಏನಂತಂದ್ರೆ ಒಂದು ಸಂಖ್ಯೆ ಅಂಕಿಗಳ ಮೊತ್ತ 3ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು 3ರಿಂದ ಭಾಗಿಸಲ್ಪಡುತ್ತದೆ. ನೀವು ಇಲ್ಲಿ ಕಲ್ತ್ರಿ ಏನೋ 9ರ ಬಾಧ್ಯತೆಯನ್ನು ಪರೀಕ್ಷೆ ಮಾಡೋದು ಯಾವ ರೀತಿ ಮಾಡ್ತೀರಿ? ಎಲ್ಲ ಅಂಕಿಗಳ ಮೊತ್ತವನ್ನು ಮಾಡಿದಾಗ ಆ ಮೊತ್ತ ಏನಾದರೂ 9ರಿಂದ ಭಾಗಿಸಲ್ಪಟ್ಟರೆ ಅದೇನಾಗಿರ್ತದೆ? 9ರ ಗುಣಕ ಆಗಿರ್ತದೆ, ಇಲ್ಲ ಅಂತಂದರೆ ಇಲ್ಲ ಅಂತ. ಅದೇ ರೀತಿ ಸಹ 3ರ ಒಂದು ಬಾಧ್ಯತೆಯನ್ನು ನಾವು ಕಂಡುಹಿಡಿಬೋದು. ಅಲ್ಲಿರ್ತಕ್ಕಂತಹ ಸಂಖ್ಯೆಗಳ ಅಂಕಿಗಳನ್ನು ಕೂಡಿಸಿ ಅದು 3ರಿಂದ ಭಾಗಿಸಲ್ಪಟ್ಟರೆ ಮಾತ್ರ ಏನಾಗಿರ್ತೈತದ? 3ರ ಗುಣಕ ಆಗಿರ್ತೈತಿ, ಇಲ್ಲ ಅಂತಂದ್ರೆ ಆಗಿರುವುದಿಲ್ಲ ಅಂತ ನಾವಿಲ್ಲಿ ಹೇಳಬಹುದು. 10ರ ಘಾತಗಳನ್ನು 3ರಿಂದ ಭಾಗಿಸಿದಾಗ ಉಳಿಯುವ ಶೇಷವನ್ನು ಅನ್ವೇಷಿಸಿ. 10ರ ಘಾತಗಳಂದರೆ ಯಾವ್ರಿ? 10⁻0 ಅಂದರೆ 0, 10⁻1 ಅಂದರೆ 10, 10⁻2 ಅಂತಂದರೆ 100. ಸೊ ಇವುಗಳನ್ನು 3ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಸೊ ಭಾಗಿಸ್ರಿ. ಹಾಗಾದರೆ 10ಅನ್ನು 3ದಿಂದ ಭಾಗಿಸ್ತೀನಿ ನೋಡ್ರಿ. 3 3 9, 10ರಲ್ಲಿ 9 ಕಳೆದ್ರೆ 1, ಶೇಷ 1 ಬಂತು. ಆಮೇಲೆ 10² ಅಂದರೆ 10ರ ಘಾತ 2 ಅಂದರೆ 100. 3ರಿಂದ ಭಾಗಿಸ್ರಿ. 3 3 9, 10ರಲ್ಲಿ 1 ಕಳೆದ್ರೆ 1, 0. ನೆಕ್ಸ್ಟ್ 3 3 9, 10ರಲ್ಲಿ 1 ಕಳೆದ್ರೆ 1, ಶೇಷ ಎಷ್ಟು ಉಳಿತು? ಹಾಗಾದ್ರೆ 10ರ ಎಲ್ಲ ಘಾತಗಳನ್ನು 3ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು ಅಂತಂದರೆ 1 ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ 11ರ ಬಾಧ್ಯತೆಗೆ ಒಂದು ಶಾರ್ಟ್ಕಟ್. ಸೊ ನೀವು ಕಲಿತ್ರಿ 9ರ ಶಾರ್ಟ್ಕಟನ್ನು ಕಲಿತ್ರಿ, 2ರದ್ದು ಗೊತ್ತಾಯಿತು ನಿಮಗೆ, 5ರದ್ದು ಗೊತ್ತಾಯಿತು, 10ರದಂತೂ ಗೊತ್ತಿದೆ. ಸೊ 11ರ ಬಾಧ್ಯತೆಗೆ ಒಂದು ಶಾರ್ಟ್ಕಟ್ನ ವಿಧಾನವನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನೋಡಿರಿ. ಆಸಕ್ತಿದಾಯಕವಾಗಿ 11ರ ಶಾರ್ಟ್ಕಟ್ ಕೂಡ ಸ್ಥಾನ ಬೆಲೆಗಳ ಮೌಲ್ಯದೊಂದಿಗೆ ಉಳಿದ ಶೇಷಗಳನ್ನು ಪರಿಶೀಲಿಸುವುದನ್ನು ಆಧರಿಸಿದೆ. ಅದು ಹೇಗೆ ಎಂದು ನೋಡೋಣ. ನೋಡಿರಿ, ಒಂದು ಸಂಖ್ಯೆ ಇದೆ ನಮ್ಮ ಫಾರ್ ಎಕ್ಸಾಂಪಲ್ 1357 ಅಂತ ಇದೆ. ಸೊ ಇದು ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000ರ ಸ್ಥಾನ. ಅವ್ರು ಏನು ಹೇಳ್ತಾರಂದ್ರೆ ಇದು ಪ್ಲಸ್ ನೆಕ್ಸ್ಟ್ ಮೈನಸ್, ಇದು ಪ್ಲಸ್ ಇದು ನೆಕ್ಸ್ಟ್ ಮೈನಸ್, ಅಂದ್ರೆ ಆಡ್ ಪ್ಲೇಸ್ ಇವನ್ ಪ್ಲೇಸ್
ಇಲ್ಲಿ ಗಮನಿಸ್ರಿ, ಈ 3 ಮತ್ತು 7ಗೆ ಪ್ಲಸ್ ಪ್ಲಸ್ ಅಂತ, ಇಲ್ಲ ಅಂತಂದ್ರೆ ಇದಕ್ಕೆ ಪ್ಲಸ್ ಪ್ಲಸ್ ಅಂತ. ಅಂದ್ರೆ ಅಲ್ಟರ್ನೇಟ್ ಇದನ್ನು ಚಿಹ್ನೆಗಳನ್ನು ಚೇಂಜ್ ಮಾಡ್ತಾ ಹೋಗೋದು. ಇಲ್ಲಿ ಮಾಡಿದ್ದಾರೆ ನೋಡಿರಿ, ಬಿಡಿ ಸ್ಥಾನಕ್ಕೆ ಪ್ಲಸ್, ಆಮೇಲೆ 10ರ ಸ್ಥಾನಕ್ಕೆ ಮೈನಸ್. ಅಂದರೆ ಬಿಡಿ ಸ್ಥಾನಕ್ಕೆ ಪ್ಲಸ್, 10ರ ಸ್ಥಾನಕ್ಕೆ ಮೈನಸ್, 100ರ ಸ್ಥಾನಕ್ಕೆ ಪ್ಲಸ್, 1000 ಸ್ಥಾನಕ್ಕೆ ಮೈನಸ್. ಈ ರೀತಿ ಅದನ್ನೇನು ಮಾಡ್ತಾ ಹೋಗ್ತಾರಪ್ಪ ಅಂತಂದ್ರೆ ಚೇಂಜ್ ಮಾಡ್ತಾರೆ ನೋಡಿರಿ. 100ರ ಸ್ಥಾನಕ್ಕೆ ಪ್ಲಸ್ ಮತ್ತು 1000 ಸ್ಥಾನಕ್ಕೆ ಮೈನಸ್. ಸೊ ಇಲ್ಲಿ ಅಲ್ಟರ್ನೇಟಾಗಿ ಚಿಹ್ನೆಗಳನ್ನು ಚೇಂಜ್ ಮಾಡ್ತಾ ಹೋಗಿ ಕೂಡಿಸಿದ್ರೆ ನಮಗೇನು ಬರ್ತದೆ ಅಂತಂದ್ರೆ ಒಂದು ವ್ಯಾಲ್ಯೂ ಬರ್ತದಲ್ಲ. ಸೊ ಅದು 11ರಿಂದ ಭಾಗ ಹೋಯಿತು ಅಂತಂದರೆ ಅದು 11ರ ಗುಣಕ, 11ರಿಂದ ಭಾಗ ಹೋಗಿಲ್ಲ ಅಂತಂದ್ರೆ ಅದು 11ರ ಗುಣಕ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ನೀವು ತಿಳ್ಕೋಬೇಕು. 11ಕ್ಕಿಂತ ಒಂದು ಹೆಚ್ಚು, 11ಕ್ಕಿಂತ ಒಂದು ಕಡಿಮೆ ಇರುವ ಪರ್ಯಾಯ ವಿನ್ಯಾಸವು ಹೆಚ್ಚಿನ ಸ್ಥಾನದ ಮೌಲ್ಯಗಳಿಗೆ ಮುಂದುವರಿಯುತ್ತದೆ. ಅಂದರೆ ಇದು ಹಿಂಗೆ ಕಂಟಿನ್ಯೂ ಆಗ್ತದೆ ಅಂತ ಅರ್ಥ. 400ರಲ್ಲಿ 4 ನೂರುಗಳು ಇರುವುದರಿಂದ 400 ಎಂಬುದು 11ರ ಗುಣಕಕ್ಕಿಂತ 4 ಹೆಚ್ಚಿದೆ. ಅಂದರೆ ಇದನ್ನು ಹೇಳ್ತಿದ್ದಾರೆ ಅವರು. 400ರಲ್ಲಿ 11ರ ಗುಣಕಕ್ಕಿಂತ 4 ಹೆಚ್ಚಿದೆ ಅಂತ ಹೇಳ್ತಾರೆ. 396 11ರ ಗುಣಕ, ಅದಕ್ಕಿಂತ 4 ಹೆಚ್ಚಿದೆ. ಹಾಗೆ 60ರಲ್ಲಿ 6 ಹತ್ತುಗಳು ಇರುವುದರಿಂದ 60 ಎಂಬುದು 11ರ ಗುಣಕಕ್ಕಿಂತ 6 ಕಡಿಮೆ ಇದೆ. 2ರಲ್ಲಿ 2 ಬಿಡಿಗಳು ಇರುವುದರಿಂದ 2 ಎಂಬುದು 11ರ ಗುಣಕಕ್ಕಿಂತ 2 ಹೆಚ್ಚಾಗಿದೆ. ಅಂದರೆ 2 = 0 + 2 ಎಂದರ್ಥ. ಅಂದ್ರೆ ಈ ಅವಲೋಕನಗಳಿಂದ ನಮಗೇನು ಅರ್ಥ ಆಯಿತಪ್ಪ ಅಂತಂದ್ರೆ 462 ಸಂಖ್ಯೆಯು 11ರಿಂದ ಭಾಗಿಸಲ್ಪಡುವುದೇ ಎಂದು ನೀವು ಹೇಳಬಲ್ಲಿರ. ಇದನ್ನು ಪರೀಕ್ಷಿಸುವಂತಹ ವಿಧಾನ ಏನಪ್ಪ ಅಂತಂದ್ರೆ 462 ಸರಿನಾ. ಇಲ್ಲಿ ನೋಡ್ರಿ, ನೀವು 4 2 ನೋಡ್ರಿ, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್. ಅಂದರೆ ಇವೆರಡು ಕೂಡಿಸ್ರಿ. 4 + 2 ಅಂತಂದರೆ 6. ಸೊ ಇಲ್ಲಿ ನೆಕ್ಸ್ಟ್ ಒಂದು ಪ್ಲೇಸ್ ಇಲ್ಲ, 6ನೇ ತೊಗೊಳ್ರಿ. 6 ಇದು 6ರಾಗ 6 ಏನು ಮಾಡ್ಬೇಕ್ರಿ, ಇಲ್ಲಿ ನಾವು ಮೈನಸ್ ಮಾಡ್ಬೇಕು. ಯಾಕಂದರೆ ಇದು ಮೈನಸ್ ಐತೆ, ಹೌದಾ, ಇದು ಪ್ಲಸ್ ಐತಿ, ಇದು ಮೈನಸ್. 6ರಾಗ 6 ಕಳೆದ್ರೆ 0. ಸೊ 0 ಬಂತು ಅಂತ ಅಂದರೆ ಇದೇನಾಗ್ತದೆ ಹಂಗಾರೆ 11ರಿಂದ ಭಾಗಿಸಲ್ಪಡುತ್ತದೆ. ಇಲ್ಲ ಅಂತಂದರೆ 11ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ನಾವಿಲ್ಲಿ ಹೇಳಬೇಕು. ಇಷ್ಟು ಸಿಂಪಲ್ ಐತ್ರಿ ಇದು. ಏನಂತಂದ್ರೆ ಬಿಡಿ ಸ್ಥಾನಕ್ಕೆ ಪ್ಲಸ್, 10ರ ಸ್ಥಾನಕ್ಕೆ ಮೈನಸ್, 100ರ ಸ್ಥಾನಕ್ಕೆ ಪ್ಲಸ್, ಹಿಂಗೆ ಇದು ಮುಂದುವರಿತಾ ಹೋಗ್ತದೆ. ಪ್ಲಸ್ಗಳ್ನ ಆ್ಯಡ್ ಮಾಡಿ, ಮೈನಸ್ಗಳ್ನ ಆ್ಯಡ್ ಮಾಡಿ ಅದರಲ್ಲಿ ಅದನ್ನು ಕಳೆದ್ರಿ ಅಂತಂದರೆ ನಿಮಗೆ ಡೈರೆಕ್ಟ್ಲಿ ಗೊತ್ತಾಗ್ಬಿಡ್ತದೆ 11ರ ಗುಣಕ ಹೌದೋ ಅಲ್ಲೋ ಅಂತ. ಇದು ಪೇಜ್ ನಂಬರ್ 133. ನೆಕ್ಸ್ಟ್ ನೋಡಿರಿ 134ಅಲ್ಲಿ ಏನಿದೆ ಅಂತ. ಸ್ಥಾನ ಬೆಲೆಗಳು 11ರ ಗುಣಕಕ್ಕಿಂತ ಒಂದು ಹೆಚ್ಚು ಮತ್ತು ಒಂದು ಕಡಿಮೆ ಪರ್ಯಾಯವಾಗಿರುವುದನ್ನು ನಾವು ನೋಡಿದ್ದೇವೆ. ಅಂದರೆ ಇಲ್ಲಿ ಅವರು ಒಂದು ಹೆಚ್ಚು ಒಂದು ಕಡಿಮೆ ಅಂತ ಈ ರೀತಿ ತೊಗೊತಾ ಹೋಗಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು. ಬಿಡಿ ಸ್ಥಾನಕ್ಕೆ ಒಂದು ಹೆಚ್ಚು, 10ರ ಸ್ಥಾನಕ್ಕೆ ಒಂದು ಕಡಿಮೆ, ಆಮೇಲೆ 100 ಸ್ಥಾನಕ್ಕೆ ಒಂದು ಹೆಚ್ಚು, 1000 ಸ್ಥಾನಕ್ಕೆ ಒಂದು ಕಡಿಮೆ. ಅದೇ ರೀತಿ ಇಲ್ಲಿ ನೋಡ್ರಿ ಹಂತಗಳನ್ನು ಕೊಟ್ಟಿದ್ದಾರೆ ಅವರು ಯಾವ ರೀತಿ ಅಂತ ಇಲ್ಲಿ ಗಮನಿಸ್ಬೋದು ನೀವು. ಇಲ್ಲಿ ಯಾವ ಸ್ಥಾನಗಳನ್ನು ತೊಗೊಂಡಾರ, ಬಿಡಿ 100 ಮತ್ತು 10,000 ಸ್ಥಾನ ತೊಗೊಂಡಾರ. ಬಿಡಿ ಅಂದರೆ 5, 100 ಅಂದರೆ 1, ಆಮೇಲೆ 10,000 ಅಂದರೆ 2, 2, 1, 5 ಈ ಪ್ಲೇಸ್ಗಳನ್ನ ತೊಗೊಂಡಾರ. ಇಲ್ಲಿ ನೋಡ್ರಿ 2, 1, 5 ಅಲ್ಲಿ ಎಷ್ಟೆಷ್ಟು ಶೇಷಗಳನ್ನ ಉಳಿತಾವಂತ ಕೌಂಟ್ ಮಾಡಿದ್ದಾರೆ ಅವರು. 1, 2, 3, 4, 5, 6, 7, 8 8 ಶೇಷಗಳು ಉಳಿತಾವೆ ಇಲ್ಲಿ ಈ ಸ್ಥಾನಗಳನ್ನ ಗಮನಿಸಿದಾಗ. ನೆಕ್ಸ್ಟ್ ಈ ಸ್ಥಾನಗಳನ್ನ ನೋಡ್ರಿ 3, 0, 8 ಇವುಗಳನ್ನ ತೊಗೊಂಡಾರ. 308 ತೊಗೊಂಡಾಗ ಇಲ್ಲಿ ಎಷ್ಟು ಶೇಷ ಉಳಿತು ಗಮನಿಸ್ರಿ, 3, 1, 2, 3 ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು 8 ಟೋಟಲ್ 11 ಆಯಿತು. ಸೊ 8ರಲ್ಲಿ ಇದು ಪ್ಲಸ್, ಇದು ಮೈನಸ್, ಹೌದಾ. ನಾನು ಹೇಳಿದ್ದೆ ಆಡ್ ಪ್ಲೇಸ್ ಈವನ್ ಪ್ಲೇಸ್ ಅಂತ. ಇವೆಲ್ಲ ಈವನ್ ಪ್ಲೇಸ್, ಇವೆಲ್ಲ ಆಡ್ ಪ್ಲೇಸ್. ಇಲ್ಲಿ ತೊಗೊಂಡಿದ್ದಂಥದ್ದು ಆಡ್ ಪ್ಲೇಸ್, ಇವು ತೊಗೊಂಡಿದ್ದಂಥದ್ದು ಇವೆಲ್ಲ ಈವನ್ ಪ್ಲೇಸ್. ಸೊ ಇದರಲ್ಲಿ 8ರಲ್ಲಿ 11 ಮೈನಸ್ ಮಾಡಿದ್ರೆ -3 ಬಂತು. ಹಾಗಾದರೆ ಅವ್ರು ತೊಗೊಂಡಂತಹ ನಂಬರ್ ಏನಿದೆ ಅದ ಇಲ್ಲಿದೆ ನೋಡ್ರಿ, 3,28,105. ಇದೇನಪ್ಪ ಅಂತಂದ್ರೆ 11ರ ಗುಣಕಕ್ಕಿಂತ -3 ಅಂದರೆ ಇದರ ಅರ್ಥ ಏನು, 3 ಕಡಿಮೆ ಇದೆ ಅಂತ ಅರ್ಥ. ಹಾಗೆ ಈ ಎರಡು ಮೊತ್ತಗಳ ನಡುವಿನ ವ್ಯತ್ಯಾಸ 8 - 11 = -3.
ಇದು ಸಂಖ್ಯೆ 3,28,105 11ರ ಗುಣಕಕ್ಕಿಂತ 3 ಕಡಿಮೆ ಇದೆ ಅಥವಾ 8 ಹೆಚ್ಚಾಗಿದೆ ಎಂದು ಸೂಚಿಸುತ್ತದೆ. ಈ ವ್ಯತ್ಯಾಸವು 11 ಅಥವಾ 11ರ ಗುಣಕವಾಗಿದ್ದರೆ ಒಂದು ಸಂಖ್ಯೆಯು 11ರಿಂದ ಭಾಗಿಸಲ್ಪಟ್ಟರೆ ಉಳಿಯುವ ಶೇಷದ ಬಗ್ಗೆ ಅದು ಏನು ಹೇಳುತ್ತದೆ. ಇಲ್ಲಿ ನೀವು ಗಮನಿಸಬಹುದು, ಇದಕ್ಕೆ 3 ಕಡಿಮೆ ಇದೆಯಲ್ಲ, ಸೊ 3 ಆ್ಯಡ್ ಮಾಡಿರಿ. 3, 2, 8, 1, 0. 5 + 3 is 8. ಸೊ ಇವನ್ ಪ್ಲೇಸ್ 8, 1, 2 ಆ್ಯಡ್ ಮಾಡಿರಿ. 2 1 3, 8 3 11. ಆಡ್ ಪ್ಲೇಸನ್ನು ಪ್ಲಸ್ ಮಾಡಿರಿ. 3 8 11, 11 + 0 11. 11ರ 11 ಕಳೆದ್ರೆ ಶೇಷ ಏನು ಬಂತು ರೀ? 0ನೇ ಬಂತು. ಶೇಷ 0 ಬಂತಂದ್ರೆ ಇದೇನು ಹಂಗಾರೆ 11ರ ಗುಣಕ ಹೌದು. ಹಾಗೆ ಅವ್ರೇನು ಹೇಳ್ತಾರೆ, 3 ಕಡಿಮೆ ಇದೆ ಅಂಥದ್ದಕ್ಕೆ ನಾನು 3 ಆ್ಯಡ್ ಮಾಡಿದೆ. 8 ಹೆಚ್ಚಾಗಿದೆ ಅಂದರೆ 8 ಕಳೀರಿ ಇದ್ರಾಗ. ಸೊ 105 8 ಕಳೆದ್ರೆ ಎಷ್ಟು ಬರ್ತದೆ ರೀ? 97 ಬರ್ತದಲ್ಲ. ಹಂಗಾರೆ 3,28,097. 3,28,097. ಸೊ ಇದು ಸಹ ನೀವು ಇವನ್ ಪ್ಲೇಸ್ ಆಡ್ ಪ್ಲೇಸ್ ಆ್ಯಡ್ ಮಾಡಿ ಮೈನಸ್ ಮಾಡಿರಿ. ನಿಮಗೇನು ಸಿಗ್ತದೆ ಇಲ್ಲಿ? ಶೇಷ 0 ಸಿಕ್ತು ಅಂತ ಅಂದರೆ ಅದು 11ರಿಂದ ಹೋಗ್ತದೆ ಅಂತ ಅರ್ಥ. ಈ ಶಾರ್ಟ್ಕಟ್ ಬಳಸಿ ಈ ಕೆಳಗಿನ ಸಂಖ್ಯೆಗಳು 11ರಿಂದ ಭಾಗಿಸಲ್ಪಡುವವೇ ಎಂದು ಕಂಡುಹಿಡಿಯಿರಿ. ಸೊ ನೀವು ಆಲ್ರೆಡಿ ಶಾರ್ಟ್ಕಟನ್ನು ಕಲ್ತಿದ್ದೀರಿ. 158, 841, 481, 5529 ಇವೆಲ್ಲ ಏನಪ್ಪ ಅಂತಂದರೆ 11ರ ಗುಣಕಗಳು ಹೌದೋ ಅಲ್ವೋ ಅಂತ ಕಂಡುಹಿಡೀರಿ ಅಂತ ಕ್ವಶನ್ನ ಕೊಟ್ಟಿದ್ದಾರೆ. ಸೊ ನಾನು ಡೀಟೇಲಾಗಿ ಸಾಲ್ವ್ ಮಾಡಿ ತೋರಿಸ್ತೀನಿ, ನಿಮಗೆ ಕನ್ಫ್ಯೂಷನ್ ಬೇಡ. ನೋಡಿರಿ, ಸೊ 158 ಫಸ್ಟ್ ಕ್ವಶನ್ 158. ಇಲ್ಲಿ ನೋಡಿರಿ, ಬಿಡಿ ಸಂಖ್ಯೆ ಮತ್ತು 10ರ ಸಂಖ್ಯೆ 10ರ ಸಂಖ್ಯೆ ಬಿಟ್ಟು 100ರ ಸಂಖ್ಯೆ, ಬಿಡಿ ಸಂಖ್ಯೆ 100ರ ಸಂಖ್ಯೆ ಅಂದರೆ ಈ 2 ಸ್ಥಾನಗಳನ್ನ ನಾವೇನು ಮಾಡ್ಬೇಕು, ಇಲ್ಲಿ ಕೂಡಿಸ್ಬೇಕು. 1 + 8 ಅಂತಂದರೆ 9. ಇದಕ್ಕೆ ಏನು ಮಾಡ್ಬೇಕು? -5 ಮಾಡ್ಬೇಕು ರೀ. ನಾವು ಏನು ಮಾಡ್ಬೇಕು ರೀ? 9 - 5 ಅಂತಂದರೆ ಎಷ್ಟು? 9 - 5 ಅಂತಂದರೆ 4. ಸೊ ಈ 4 ಅನ್ನೋದು ಏನಾಗಂಗಿಲ್ಲ, 11ರಿಂದ ಭಾಗಿಸಲ್ಪಡುವುದಿಲ್ಲ. 4 ಇದು ಏನಪ್ಪ ಅಂತಂದರೆ ಇದು 11ರಿಂದ ಏನಾಗಂಗಿಲ್ಲ, ಇದು 11ರಿಂದ ಭಾಗಿಸಲ್ಪಡುವುದಿಲ್ಲ. ಹಾಗೆ ಅವ್ರ ಕ್ವಶನ್ನ ಶೇಷವನ್ನು ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಮೈನಸ್ ಮಾಡಿದಾಗ ಬರ್ತದಲ್ಲ, ಸೊ ಶೇಷ ಎಷ್ಟಿದೆ ಇಲ್ಲಿ? ಶೇಷ ನೋಡ್ಬೋದು ನೀವು, ಇಲ್ಲಿ 4 ಅಂತ ಇದೆ. ನೆಕ್ಸ್ಟ್ ಕ್ವಶನ್ 8 + 1 ಮಾಡಿರಿ. 9. ಈ 4ಅನ್ನು ಮೈನಸ್ ಮಾಡಿರಿ. 9 - 4 ಅಂತಂದರೆ 5. ಸೊ ಇಲ್ಲಿ ಶೇಷ 0 ಬರಲಿಲ್ಲ, 5 ಅಂತ. ಹಾಗಾದರೆ 841 ಇದು ಏನಾಗಂಗಿಲ್ಲ, 11ರಿಂದ ಭಾಗಿಸಲ್ಪಡುವುದಿಲ್ಲ. ಶೇಷ ಎಷ್ಟು ಅಂತ ಕೇಳಿದ್ರೆ ಎಷ್ಟು ಬರೀತೀರಾ? 5 ಅಂತ ಶೇಷವನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ 481. 4 + 1 5. 5 - 8 is -3. 5 - 8 ಅಂತಂದರೆ -3. ಸೊ ಇಲ್ಲಿ ಏನಂತಂದ್ರೆ ಇದು 11ರ ಗುಣಕ ಆಗಬೇಕಂತಂದರೆ ಇದಕ್ಕೆ ಎಷ್ಟು ಕಡಿಮೆ ಇದೆ ಅಂತ ನಾವು ಹೇಳಬೇಕಾಗ್ತದೆ. ಇಲ್ಲಿ 3 ಕಡಿಮೆ ಇದೆ. ಹಾಗಾದರೆ 481 ಇದೆಯೇನಲ್ಲ, ಇದು 11ರಿಂದ ಭಾಗಿಸಲ್ಪಡುವುದಿಲ್ಲ. ಸೊ ಆನ್ಸರನ್ನು ನೀವು ಬರ್ಕೊಳ್ರಿ. ಮುಂದೆ ಒಂದು ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ ನೋಡಿರಿ, ಇವೆರಡನ್ನೂ ಪ್ಲಸ್ ಮಾಡಬೇಕು. ಫಸ್ಟ್ 4 ಡಿಜಿಟ್ ನಂಬರ್ ಐತಿ. 5 + 9 is 14. ಆಮೇಲೆ ಇವೆರಡು ಸಮ್ ಮಾಡಿ ಮೈನಸ್ ಮಾಡ್ಬೇಕು ರೀ. 5 + 2 ಅಂತಂದ್ರೆ 7. ಸೊ ನಾ ಹೇಳಿದ್ದೀನಿ, ಒಂದು ಪ್ಲಸ್ ಮೈನಸ್. ಹಾಗಾಗಿ 14 - 7. 14 - 7 is 7 ಬರ್ತೈತೆ. ಸೊ 7 ಬಂತು ಅಂತಂದರೆ ಇದೇನಲ್ಲ, ಇದು 11ರ ಗುಣಕ ಅಲ್ಲ. ಆದ್ದರಿಂದ 5529 ಇದು 11ರಿಂದ ಭಾಗಿಸಲ್ಪಡುವುದಿಲ್ಲ. ಶೇಷ ಎಷ್ಟು ಬರ್ತದೆ ಇಲ್ಲಿ? 7 ಅಂತ ಆಗುತ್ತೆ. 5th ಒನ್. ಸೊ ಇವು ಫಸ್ಟ್ ಏನು ಮಾಡಬೇಕು? ಆ್ಯಡ್ ಮಾಡ್ಬೇಕು ರೀ. 9 + 9 + 4 9 2 18, 18 4 22. ಸೊ ಇವೆಲ್ಲ 0 ಅದಾವೆ. ಸೊ 22ರಲ್ಲಿ ನಾವೇನು ಮಾಡಬೇಕಾಗ್ತದೆ? 0 ಮೈನಸ್ ಮಾಡಬೇಕು, ಯಾಕಂದ್ರೆ 0ನೇ ಐತಿ.
ನನಗೇನು ಬರ್ತದೆ ರಿಸಲ್ಟ್ 22 ಬರ್ತದೆ. ಸೊ 22 ಇದೇನಾಗ್ತದೆ 22 ಇದು 11ರಿಂದ ಭಾಗಿಸಲ್ಪಡುತ್ತದೆ. ಆದ್ದರಿಂದ 90,904 ಇದು. ಆದ್ದರಿಂದ 90,904 ಇದು 11ರ ಗುಣಕವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, 8,57,076. ಸೊ ಇಲ್ಲಿ ನೋಡ್ರಿ, ಇದು ಹಾಗೆ ಇದು ಕೂಡಿಸ್ಬೇಕು. 5 + 0 + 6 ಅಂತಂದರೆ 11 ಆಯ್ತು. ನೆಕ್ಸ್ಟ್ 7 7 8 8 7 7 21 22 ಆಯ್ತು ರೀ ಇದು. ನೆಕ್ಸ್ಟ್ ಇದರಲ್ಲಿ ಇದನ್ನ ಮೈನಸ್ ಮಾಡಿರಿ. 11 - 22 ಅಂದ್ರೆ -11. ಸೊ -11 ಇದೇನಾಗ್ತದೆ 11ರಿಂದ ಭಾಗಿಸಲ್ಪಡ್ತದೆ. ಸೊ -11 ಇದು 11ರಿಂದ ಭಾಗಿಸಲ್ಪಡುತ್ತದೆ. ಹಾಗಾಗಿ 8,57,076 ಇದು 11ರ ಗುಣಕವಾಗಿದೆ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್, ಈ ಕೆಳಗಿನ ಕಾರ್ಯವಿಧಾನವನ್ನು ನೋಡಿ. ಅನುಸರಿಸಬೇಕಾದ ಹಂತಗಳು. 3,28,105 ಸಂಖ್ಯೆಯನ್ನು ಒಂದು ಉದಾಹರಣೆಯನ್ನು ತಗೊಂಡಾರ. ಬಿಡಿ ಸ್ಥಾನಕ್ಕೆ ಪ್ಲಸ್ ಮೈನಸ್ ಮಾಡ್ತಾ ಹೋಗಿದ್ದಾರೆ. ಬಿಡಿ ಅಂಕಿಯಿಂದ ಪ್ರಾರಂಭ ಮಾಡಿದ್ದಾರೆ ಅವರು. ಬಿಡಿ ಅಂಕಿಯಿಂದ ಪ್ರಾರಂಭಿಸಿ ಪ್ರತಿ ಅಂಕಿಯ ಮುಂದೆ ಒಂದರ ನಂತರ ಒಂದರಂತೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಹಾಕಿದಾಗ ನಮಗೇನು ಬರ್ತದೆ, ಪ್ಲಸ್ಗಳನ್ನೆಲ್ಲ ಕೂಡಿಸ್ತೀರಿ. ಬೀಜೋಕ್ತಿಯನ್ನು ಮೌಲ್ಯಮಾಪನ ಮಾಡಿ ಅಂತ ಹೇಳಿದಾರೆ. 2 + 1 + 1 5 5 1 6 6 2 8 ಆಯ್ತಿದೆ. ನೆಕ್ಸ್ಟ್ ಮೈನಸ್ಗಳು ಎಷ್ಟು ನೋಡ್ರಿ, -3 -8 ಅಂದರೆ -11 -11 ಅಂದರೆ -3 ಬಂತು. ರಿಸಲ್ಟ್ ಏನು ಬಂತು -3. ಅಂದರೆ ಇದರ ಅರ್ಥ ಏನು, ಈ ಸಂಖ್ಯೆ 11ರ ಗುಣಕಕ್ಕಿಂತ ಏನಾಗಿದೆ 3 ಕಡಿಮೆ ಇದೆ ಅಥವಾ 8 ಹೆಚ್ಚಾಗಿದೆ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್, ನಾವು ಈಗಷ್ಟೇ ನೋಡಿದ ವಿಧಾನದ ರೀತಿ ಇದೆ ಅಥವಾ ಭಿನ್ನವಾಗಿದೆ. ಸೇಮ್, ಇದು ಸೇಮ್. ನಾವು ಅದೇ ರೀತಿ ಮಾಡ್ತಾ ಇದ್ವಿ, ಬಟ್ ಇವನನ್ನು ಕೂಡಿಸ್ತಾ ಇದ್ವಿ, ಇದನ್ನು ಡೈರೆಕ್ಟ್ ಕಳೀತಾ ಇದ್ವಿ. ಅದ್ರ ಬದಲು ಇದು ಒಂದು ಕರೆಕ್ಟ್. ನಾನು ಫಸ್ಟಿಗೆ ಹೇಳಿದ ಮೆಥಡ್ ಇದೆ. ಸೊ ಇದು ಸಹ ಅದೇ ರೀತಿಯಾಗಿದೆ ಅಂತ ನಾವಿಲ್ಲಿ ಹೇಳಬಹುದು. ಮುಂದಿನ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಗಮನಿಸ್ರಿ, ಇದು ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅದು 2 ರಿಂದ 3 ರಿಂದ 4 5 ಈ ಎಲ್ಲ ಅಂಕಿಗಳಿಂದ ಭಾಗಿಸಲ್ಪಡ್ತದನೋ ಇಲ್ಲನೋ ಅಂತ ಕಂಡುಹಿಡಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ನೀವು ಶಾರ್ಟ್ಕಟ್ ಮೆಥಡನ್ನು ಕಲ್ತಿದ್ದೀರಿ. ಎಲ್ಲ ಸಂಖ್ಯೆಗಳನ್ನು ಯಾವ ರೀತಿ ಹೋಗುತ್ತದೆ, ಅದು ಶಾರ್ಟ್ಕಟ್ ಮೆಥಡ್ ಏನು ಅಂತ ಈಗ ಆಲ್ರೆಡಿ ಕಲ್ತಿದ್ದೀರಿ. ಸೊ ಆ ಒಂದು ಬೇಸ್ ಮೇಲೆ ನಿಮ್ಗೊಂದು ಈ ಕೋಷ್ಟಕವನ್ನು ಭರ್ತಿ ಮಾಡಲಿಕ್ಕೆ ಅವ್ರು ಕೊಟ್ಟಿದ್ದಾರೆ. 2 ರಿಂದ ನಿಮಗೆ ಗೊತ್ತಿದೆ, 2 ರಿಂದ ಹೋಗ್ಬೇಕಂತಂದರೆ ಅದು ಬಿಡಿ ಸಂಖ್ಯೆಯಲ್ಲಿ 0 ಇರಬೇಕು. 2 4 6 8 ಇದ್ರ ಅದು ಏನಾಗ್ತದೆ, 0 ಐತಿ. ಹಾಗಂದ್ರೆ ಇದು 2 ರಿಂದ ಏನಾಗ್ತದೆ ಹೋಗ್ತದೆ. ಹೌದು ಅಂತ ಬರೀರಿ. ಇದು 2 ರಿಂದ ಹೋಗ್ತದೆ. ಸೊ 5 ಇದ್ರೆ ಹೋಗಲ್ಲ, ಇದು ಹೋಗ್ತದೆ. 0 ಇದ್ರೆ ಹೋಗ್ತದೆ. 4 ಬಿಡಿ ಸ್ಥಾನದ ಅಂಕಿ 6 ಇದ್ರೆ ಹೋಗ್ತದೆ. 0 ಇದ್ರೆ ಹೋಗ್ತದೆ. 9 ಇದ್ರೆ 2 ರಿಂದ ಹೋಗೋದಿಲ್ಲ. ಇನ್ನು 3 ರಿಂದ ಹೋಗೋದು ನಿಮಗೆ ಗೊತ್ತಿದೆ. 3 ರಿಂದ ಹೋಗ್ಬೇಕಂತಂದ್ರೆ ಅಂಕಿಗಳ ಮೊತ್ತ ಏನಾಗಿರಬೇಕು, 3ರ ಗುಣಕ ಆಗಿರ್ಬೇಕು. ಇಲ್ಲಿ ನೋಡ್ರಿ, 9 9 18 18 3 ರಿಂದ ಭಾಗಿಸ್ಬೋದಲ್ಲ. 3 6 18. ಹಾಗಾದ್ರೆ ಇದು 3 ರಿಂದ ಹೋಗ್ತದೆ. ಕೂಡಿಸ್ರಿ. 5 1 6 6 2 12 12 8 20 20. ಇದು 3 ರಿಂದ ಹೋಗ್ತದನ, ಹೋಗಂಗಿಲ್ಲ. ನೆಕ್ಸ್ಟ್ 2 + 7 9 9 + 5 14 14 ಅನ್ನೋದು 3 ರಿಂದ ಹೋಗಂಗಿಲ್ಲ. ನೆಕ್ಸ್ಟ್ 6 1 6 6 2 12 18 6 4 24 20 26 ಮೊತ್ತ 26 ಬಂತು. 26 ಅನ್ನೋದು ಹೋಗ್ತದೆ ನೋಡ್ರಿ. 3 ರಿಂದ 3 6 8 3 7 3 8 24 3 9 27 ಹೋಗಂಗಿಲ್ಲ. ನೆಕ್ಸ್ಟ್ ಇದು ಕೂಡಿಸ್ರಿ. 6 3 9 9 2 18 19 20 21 21 ಅನ್ನೋದು 3 ರಿಂದ ಹೋಗ್ತದೆ. 21 ಬರ್ತದೆ ಮೊತ್ತ ಇದ್ರದ್ದು. ನೆಕ್ಸ್ಟ್ 4 2 6 6 9 ಅಂದರೆ 15 15 7 ಅಂದರೆ 22 23 27 27 ಸಹ ಹೋಗ್ತದೆ. ನೆಕ್ಸ್ಟ್ 27 ಬರ್ತದೆ ಇದ್ರ ಮೊತ್ತ. ಇದು ಏನಾಗ್ತದೆ ಅಂತಂದ್ರೆ ಹೋಗ್ತದೆ ಎಷ್ಟರಿಂದ, 3 ರಿಂದ. ನೆಕ್ಸ್ಟ್ 8 2 10 15 21 21 ಹೋಗ್ತಾನೆ ಇಲ್ಲ, 3 ರಿಂದ ಹೋಗ್ತದೆ. ಹಾಗಾದರೆ ನೆಕ್ಸ್ಟ್
9 6 3 9 9 ಸಹ 3ರಿಂದ ಭಾಗ ಹೋಗ್ತದೆ. ನೆಕ್ಸ್ಟ್ 6 10 18 18 3 21 21 9 30 30 ಸಹ ಏನಾಗ್ತದೆ 3ರಿಂದ ಭಾಗ ಹೋಗ್ತದೆ. ನೆಕ್ಸ್ಟ್ 4ರ ಗುಣಕ ಆಗಿರ್ಬೇಕಂತಂದ್ರೆ ಲಾಸ್ಟ್ 2 ಡಿಜಿಟನ್ನು ಗಮನಿಸ್ರಿ. ಲಾಸ್ಟ್ 2 ಡಿಜಿಟನ್ನು ಗಮನಿಸ್ರಿ. ಅದೇನಾದರೂ 4ರಿಂದ ಭಾಗ ಹೋದ್ರೆ ಆನ್ಸರ್ 4ರಿಂದ ಭಾಗ ಹೋಗ್ತದೆ. ಇದು ಇಲ್ಲ ಅಂತಂದ್ರೆ ಭಾಗ ಹೋಗೋದಿಲ್ಲ. ಇಲ್ಲಿ ಗಮನಿಸ್ರಿ 28 28 4ರಿಂದ ಭಾಗ ಹೋಗೋದಿಲ್ಲ. ಸೊ ಇದು ಇಲ್ಲ. 90 90 ಅಂದ್ರೆ 4 2 8 2 ಉಳಿದ 4 5 20 ಹೋಗ್ತದನೇ ಇಲ್ಲೋ 90. ಸೊ ನೀವು ಇಲ್ಲಿ ಲಾಸ್ಟ್ 3 ಡಿಜಿಟನ್ನು ಕನ್ಸಿಡರ್ ಮಾಡ್ಬೇಕ್ರಿ. ಸೊ 990 4ರಿಂದ ಭಾಗ ಹೋಗೋದಿಲ್ಲ. 1586 ಇಲ್ಲಿನ ಗಮನಿಸ್ರಿ. 4 2 8 4 1 4 2 ಉಳಿತು. ಸೊ ಇದು ಏನಾಗಂಗಿಲ್ಲ 4ರಿಂದ ಭಾಗ ಹೋಗಂಗಿಲ್ಲ. ನೋಡಿರಿ ಇಲ್ಲಿ ಗಮನಿಸ್ರಿ. 4 1 4 3 ಉಳಿತು 35 ಹೋಗಂಗಿಲ್ಲ. ನೆಕ್ಸ್ಟ್ 4 2 8 ಮತ್ತು ಇದು ಕನ್ಸಿಡರ್ ಬರೋಂಗಿಲ್ಲ. ನೆಕ್ಸ್ಟ್ ಲಾಸ್ಟ್ 4 5 20 ಇದು ಹೋಗಂಗಿಲ್ಲ. ನೆಕ್ಸ್ಟ್ 4 1 4 3 ಉಳಿತು. ಸೊ ಇದು ಹೋಗಂಗಿಲ್ಲ. ನೆಕ್ಸ್ಟ್ 4 1 4 4 4 16 ಇದು ನೋಡಿರಿ ಬರ್ತದೆ. ನೆಕ್ಸ್ಟ್ 4 1 4 4 5 20 ಇದು ಸಹ ಏನಾಗ್ತೈತಿ ಭಾಗ ಹೋಗ್ತೈತಿ. ನೆಕ್ಸ್ಟ್ 39 4 2 8 4 39 ಅನ್ನೋದು ಇಲ್ಲ. ಸೊ ಇದು ಏನಾಗಂಗಿಲ್ಲ 4ರಿಂದ ಭಾಗ ಹೋಗೋದಿಲ್ಲ. ನೆಕ್ಸ್ಟ್ 5ರಿಂದ ನೋಡಿ ನಿಮಗೆ ಗೊತ್ತೈತಿ 5ರಿಂದ ಭಾಗ ಹೋಗ್ಬೇಕಂದ್ರೆ 0 ಇರಬೇಕು. ಇಲ್ಲ ಅಂತಂದ್ರೆ ಎಷ್ಟು ಬೇಕು 5 ಇರಬೇಕು. ಅಂದ್ರೆ 5ರಿಂದ ಭಾಗ ಹೋಗಿರ್ತದೆ. 990 5ರಿಂದ ಭಾಗ ಹೋಗ್ತದೆ. 6 ಹೋಗಂಗಿಲ್ಲ. 5 5ರಿಂದ ಭಾಗ ಹೋಗ್ತದೆ. ಬಿಡಿ ಸ್ಥಾನದ ಅಂಕೆಯನ್ನು ನೋಡ್ಬೇಕು ನೀವು. ಇಲ್ಲಿ ಬಿಡಿ ಸ್ಥಾನದ ಅಂಕೆಯನ್ನು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. 0 ಇತ್ತಂದ್ರೆ 5ರಿಂದ ಭಾಗ ಹೋಗ್ತದೆ. 4 ಹೋಗಂಗಿಲ್ಲ. 6 ಹೋಗಂಗಿಲ್ಲ. 0 ಹೋಗ್ತದೆ. 9 ಸಹ ಹೋಗೋದಿಲ್ಲ. ನೆಕ್ಸ್ಟ್ 6ರಿಂದ ಭಾಗ ಹೋಗ್ತದೆ ಅಂತಂದ್ರೆ ಅದು 2ರಿಂದನೂ ಹೋಗಿರಬೇಕು 3ರಿಂದ ಹೋಗಬೇಕು. ಸೊ ನಾವು 6 ಅಂದರೆ ಅಪೋರ್ತ್ 2 3 ಮತ್ತು ಬರ್ತಾವಿಲ್ಲ ಹೌದಿಲ್ಲ. ಸೊ ಹಾಗಾದ್ರೆ 6ರಿಂದ ಭಾಗ ಹೋಗ್ಬೇಕಂತಂದರೆ 2 ಮತ್ತು 3 2ರಿಂದಲೂ ಸಹ ಅದೇನಾಗಿರಬೇಕು ಭಾಗ ಹೋಗಿರ್ಬೇಕು. ಅಂದಾಗ ಮಾತ್ರ ಅದೇನಾಗ್ತದೆ 6ರಿಂದ ಭಾಗ ಹೋಗ್ತದೆ. ಇಲ್ಲಿ ಗಮನಿಸ್ರಿ 990 2ರಿಂದನೂ ಭಾಗ ಹೋಗ್ತದೆ 3ರಿಂದನೂ ಭಾಗ ಹೋಗ್ತದೆ. ಇದರ ಅರ್ಥ ಏನೋ 6ರಿಂದ ಭಾಗ ಹೋಗ್ತದೆ ಅಂತ. ಸೊ ಇವೆರಡು ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಇಲ್ಲಿ ಗಮನಿಸ್ರಿ ಇದು 6,39,210 2ರಿಂದನೂ ಭಾಗ ಹೋಗಿದೆ 3ರಿಂದನೂ ಭಾಗ ಹೋಗಿದೆ ಅಂದ್ರೆ 6ರಿಂದನೂ ಭಾಗ ಹೋಗಿದ್ದಾನೆ ಅಂತ ಅರ್ಥ. ಇದು 2 ಭಾಗ ಹೋಗಿದೆ. ಸೊ ಇದು ಸಹ 2856 2ರಿಂದ 3ರಿಂದ 2 ಭಾಗ ಹೋಗಿದೆ ಅಂದರೆ ಇದು 6ರಿಂದ ಭಾಗ ಹೋಗ್ತದೆ. ನೆಕ್ಸ್ಟ್ 3060 2ರಿಂದನೂ ಭಾಗ ಹೋಗಿದೆ 3ರಿಂದನೂ ಭಾಗ ಹೋಗಿದೆ ಅಂದ್ರೆ 6ರಿಂದ ಸಹ ಇದೇನಾಗಿದೆ ಅಂತ ಅರ್ಥ ಭಾಗ ಹೋಗಿದೆ ಅಂತ ಅರ್ಥ. ಇವೆಲ್ಲ ಏನಾಗಂಗಿಲ್ಲ 6ರಿಂದ ಭಾಗಿಸಲ್ಪಡುವುದಿಲ್ಲ. ನೆಕ್ಸ್ಟ್ 8 ಅಂದ್ರೆ ಅಗೇನ್ ಲಾಸ್ಟ್ 3 ಡಿಜಿಟ್ಸ್ ನೋಡ್ರಿ. ಅದು ಏನಾಗಬೇಕು 8ರಿಂದ ಭಾಗಿಸಲ್ಪಡಬೇಕು. ಲಾಸ್ಟ್ 3 ಡಿಜಿಟ್ಸ್ ನೋಡ್ರಿ ಇಲ್ಲಿ ಗಮನಿಸ್ರಿ. 990 ಲಾಸ್ಟ್ 3 ಡಿಜಿಟ್ಸನ್ನು ನೋಡಿದ್ರೆ ಅದು 8ರಿಂದ ಏನಾಗಂಗಿಲ್ಲ ರೀ ಭಾಗ ಹೋಗೋದಿಲ್ಲ. ನೆಕ್ಸ್ಟ್ 1586 ಲಾಸ್ಟ್ 3 ಡಿಜಿಟ್ಸನ್ನು ನೋಡಿದರೆ ಅದು ಏನಾಗಂಗಿಲ್ಲ 8ರಿಂದ ಭಾಗ ಹೋಗೋದಿಲ್ಲ. ನೆಕ್ಸ್ಟ್ 275 ಲಾಸ್ಟ್ 3 ಡಿಜಿಟ್ಸ್ 8ರಿಂದ ಭಾಗ ಹೋಗಂಗಿಲ್ಲ. ನೆಕ್ಸ್ಟ್ ಇದು ಸಹ ಭಾಗ ಹೋಗೋದಿಲ್ಲ. ನೆಕ್ಸ್ಟ್ 210 ಗಮನಿಸ್ರಿ. ಸೊ ಇದು ಸಹ 8ರಿಂದ ಏನಾಗಂಗಿಲ್ಲ ರೀ ಭಾಗ ಹೋಗೋದಿಲ್ಲ. ನೆಕ್ಸ್ಟ್ ಇದು ಸಹ 8ರಿಂದ ಭಾಗ ಹೋಗಲ್ಲ. 2856 8ರಿಂದ ಭಾಗ ಹೋಗ್ತದೆ. ಇದು ಹೋಗಂಗಿಲ್ಲ. ನೆಕ್ಸ್ಟ್ ಇದು ಹೋಗಂಗಿಲ್ಲ. ಸೊ 9ರಿಂದ ಭಾಗ ಹೋಗೋದನ್ನು ನೋಡ್ರಿ. ನಿಮಗೆ ಗೊತ್ತಿದೆ 9ರಿಂದ ಭಾಗ ಹೋಗ್ಬೇಕಂತಂದರೆ ಏನು ಮಾಡ್ಬೇಕ್ರಿ ಈ ಎಲ್ಲ ನಂಬರ್ಸನ್ನು ಕೂಡಿಸ್ಬೇಕು. ಕೂಡಿಸಿದ್ರೆ ಏನು ಮೊತ್ತ ಇರ್ತದಲ್ಲ ಅದು 9ರಿಂದ ಭಾಗ ಹೋದ್ರೆ ಇದು ಆನ್ಸರ್ ಇದು ಅಂಕಿ ಸಂಖ್ಯೆ 9ರಿಂದ ಭಾಗ ಹೋಗ್ತದೆ. ಇಲ್ಲ ಅಂತಂದ್ರೆ ಹೋಗಂಗಿಲ್ಲ. ಸೊ ಇದನ್ನು ಆಲ್ರೆಡಿ ಮೆಥಡನ್ನು ನೀವು ಕಲ್ತಿದ್ದೀರಿ. ಸೊ 9 9 ಕೂಡಿಸ್ರಿ ಎಷ್ಟೈತೆ 18 18 ಏನು 9ರಿಂದ ಏನಾಗ್ತದೆ ಭಾಗ ಹೋಗ್ತದೆ. ಅದೇ ರೀತಿ ಮಾಡಿರಿ. ಇವೆಲ್ಲ ಕೂಡಿಸ್ರಿ ಮೊತ್ತವನ್ನು ಕಂಡು ಹಿಡಿದು ಏನು ಮಾಡಿರಿ ಅಂತಂದ್ರೆ 9ರಿಂದ ಭಾಗ ಹೋಗ್ತದೆ. ಇನ್ನೊಂದು ಎಕ್ಸಾಂಪಲನ್ನು ನಿಮಗೆ ತಿಳಿಸ್ತೀನಿ ನೋಡಿರಿ. ಇದು ಮೊತ್ತ ಎಷ್ಟು ಬರ್ತದೆ 20 20 ಅನ್ನೋದು ಏನಾಗಂಗಿಲ್ಲ 9ರಿಂದ ಭಾಗ ಹೋಗೋದಿಲ್ಲ. ಸೊ ಡೈರೆಕ್ಟ್ಲಿ ಇಲ್ಲಿ ಇಂಟು ಹಾಕಿಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿರಿ 279 9 ಪ್ಲಸ್ 5 14 14 ಇದು ಏನಾಗಂಗಿಲ್ಲ ರೀ 9ರಿಂದ ಭಾಗ ಹೋಗಂಗಿಲ್ಲ. ನೆಕ್ಸ್ಟ್ 26 ಭಾಗ ಹೋಗಂಗಿಲ್ಲ. 21 ಭಾಗ ಹೋಗಂಗಿಲ್ಲ. 27 9 3 27 ಭಾಗ ಹೋಗ್ತದಲ್ವ. ಸೊ ಎಸ್ 9 3 27 ಭಾಗ ಹೋಗ್ತದೆ. 21 ಹೋಗಂಗಿಲ್ಲ. ನೆಕ್ಸ್ಟ್
9 ಹೋಗ್ತದೆ. ನೆಕ್ಸ್ಟ್ 30 ಹೋಗಂಗಿಲ್ಲ. 10ರದಂತೂ ನಿಮಗೆ ಆಲ್ರೆಡಿ ಗೊತ್ತಿದೆ. ಲಾಸ್ಟ್ ಏನು ಇರಬೇಕು? 0 ಇರಬೇಕು. ಇದು ಹೋಗ್ತದೆ, ಇದು ಹೋಗಲ್ಲ, ಇದು ಹೋಗಂಗಿಲ್ಲ, 0 ಇದಿದೆ. ಸೊ ನೆಕ್ಸ್ಟ್ ಇದು ಹೋಗಲ್ಲ, ಇದು ಹೋಗಲ್ಲ, 0 ಇದೆ ಹೋಗ್ತದೆ. ನೆಕ್ಸ್ಟ್ ಇದು ಸಹ 0 ಇದೆ. ಇದು ಏನಾಗ್ತದೆ? 10ರಿಂದ 9 ಇದೆ, ಇದನ್ನು ನೋಡ್ಬೇಕು. ಇದು ಏನಾಗಿಲ್ಲ, 10ರಿಂದ ಭಾಗ ಹೋಗೋದಿಲ್ಲ. ನೆಕ್ಸ್ಟ್ 11 ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನು 11 ಮಾಡ್ಬೇಕು? 9 + 0 ಮಾಡಿ ಅದಕ್ಕೆ 9 ಮೈನಸ್ ಮಾಡಿದ್ರೆ ಏನಾಕತಿ? 9 - 9 0. 0 ಅಂತಂದ್ರೆ ಇದು ಏನಾಯ್ತು? 11ರಿಂದ ಭಾಗ ಹೋಯ್ತು. ನೆಕ್ಸ್ಟ್ 5 × 6 = 11. 5 × 6 = 11, 8 × 1 = 9. ಸೊ ಶೇಷ ಉಳಿತಿಲ್ಲಿ. ಸೊ ಇದು ಏನಾಗಂಗಿಲ್ಲ, ಭಾಗ ಹೋಗಂಗಿಲ್ಲ. ಇಲ್ಲಿ ನೋಡಿರಿ, 5 × 2 = 7, 7 ಕಳೆದ್ರೆ 0. ಸೊ ಇದೇನಾಯ್ತು? 0 ಬಂತು. ಇದು 11ರಿಂದ ಡಿವೈಡ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿರಿ, 6 × 2 = 12. ಇದು 12ಕ್ಕಿಂತ ಹೆಚ್ಚಾಕತಿ. ಇದು ಏನಾಗಂಗಿಲ್ಲ, ಡಿವೈಡ್ ಆಗಂಗಿಲ್ಲ. ಇಲ್ಲಿ ಬರ್ರಿ, 0 + 2 2, 2 + 3 5, 2 + 3 5, 5 ಬರ್ಕೊಡ್ರಿ ಇಲ್ಲಿ ಸೈಡ್. ನೆಕ್ಸ್ಟ್ 1 + 9 10, 10 + 6 16, -16 ಅಂತಂದ್ರೆ -11, -11 ಅಂತಂದ್ರೆ 11ರಿಂದ ಭಾಗ ಹೋಗ್ತದೆ. ಸೊ ನೀವು ಇದೇ ರೀತಿ ನೆಕ್ಸ್ಟ್ ಮಾಡಿರಿ. ಸೊ